ಹಲೋ, ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ಏನೋ ಮುದ್ದು, ಅದು ಮುದ್ದೆಲ್ಲ ಹಾಕೊಂಡ್ ಕುದ್ದು ಮುದ್ದು ಅನ್ಕೊಂಡವರೆಲ್ಲ ಪೆದ್ದು. ನಾನು ಅವಳನ್ನ ಲಗಾಮಾಕಿ ಹಿಡಿತೀನಿ. ವಿರಾಜ್ ಎಷ್ಟು ವೈಲೆಂಟ್ ಅಂತ ಅರ್ಥ ಮಾಡಿಸ್ತೀನಿ. ಎಸ್ ಎಸ್ ಅವಳು ಟಿವಿ ಆದ್ರೆ ನಾನು ರಿಮೋಟ್, ಅವಳು ಮೊಬೈಲ್ ಆದ್ರೆ ನಾನು ನೆಟ್ವರ್ಕ್, ಅವಳು ಕೀ ಆದ್ರೆ ನಾನು ಲಾಕ್ ಎಂದು ಹೋಲಿಕೆ ಮಾಡ್ತಾ ನುಡಿಯುತ್ತಿರುವಾಗ ಒಟ್ಟಾರೆ ಅವಳು ಉತ್ತರವಾದ ನೀವು ದಕ್ಷಿಣ. ಎಲ್ಲೋ ಅಪೋಸಿಟ್ ಪೋಲ್ಸ್ ಅಟ್ರಾಕ್ಟ್ಸ್ ಅನ್ನೋ ಕಾನ್ಸೆಪ್ಟ್ ಮತ್ತೊಮ್ಮೆ ಸತ್ಯವಾಗುವ ಲಕ್ಷಣವಿದೆ ಬಾಸ್, ತನ್ನಲ್ಲೇ ಮಾತಾಡ್ಕೊಂಡ ಹರೀಶ್. ಆಗ ಮೊಬೈಲ್ಗೆ ಆರಾಧ್ಯ ಪಾರ್ಟಿಗೆ ಹೋಗಿದ್ದ ಕೆಲ VIP ಗಳ ಪೋಸ್ಟ್ ಬಂತು. ಅದನ್ನ ನೋಡಿ PS ಸುಮ್ಮನಿರಲಾಗದೆ ಧನುಷ್ ಬಂದಿರೋ ವಿಚಾರ ಹೇಳಲು ಮುಂದಾಗಿ ಮಾತು ನುಂಗಿಬಿಟ್ಟಿದ್ದ. ಆದ್ರೆ ಅನುಮಾನಿಸಿದ ವಿರಾಜ್ ತಾನೇ ಮೊಬೈಲ್ ಪಡೆದು ಪೋಸ್ಟ್ ನೋಡಿ, ನನ್ನ ಆ ಜನ್ಮದ ವೈರಿ ನನ್ನ ಅಣ್ಣನ ಮಗು ಹುಟ್ಟು ಹಬ್ಬಕ್ಕೆ ಬಂದಿದಾನ. ಲಾಸ್ಟ್ ಇಯರ್ ಕೊಟ್ಟ ಮರ್ಯಾದೆ ಸಾಲಿಲ್ಲ ಅನ್ಸುತ್ತೆ. ಅವ್ರಿಗೆ ಕರ್ಕೊಂಡ್ ನಡಿ ನನ್ನಲ್ಗೆ, ಹುಟ್ಟು ಹಬ್ಬದ ಪಾರ್ಟಿ ಮಾಡೋಣ ಎಂದು ಓಲಾಡುತ್ತಾ ಪಬ್ ಬಿಟ್ಟನು. ವಿಧಿ ಇಲ್ಲದೆ ಹರೀಶ್ ಅಲ್ಲಿಗೆ ಕರೆದೊಯ್ಯಲು ಮನಸ್ಸು ಮಾಡಿದ್ದ. ತಡರಾತ್ರಿ ಎಲ್ಲ ನೆಂಟಿಷ್ಟರು ಮನೆಗೆ ಹೊರಡುತ್ತಿದ್ರು. ಕೆಲವರು ಮಾತ್ರ ಇನ್ನೂ ಅಲ್ಲೇ ಇದ್ದು ಮಾತಾಡ್ತಾ ಇದ್ರು. ವೈ ಎನ್ನುತ್ತಾ ಓಲಾಡುತ್ತಲೇ ಬಂದು ಬಿಟ್ಟಿದ್ದ ವಿರಾಜ್. ಯಾರು ಅಲ್ಲಿಗೆ ಬರಲಿ, ಆದ್ರೆ ಬಂದು ದುಷ್ಣ ಆಗಮನ ಕಂಡು ಏನೊಂದು ನುಡಿಯದೆ ಇರುತ್ತಾನ ಎಂದು ಗಿರಿಜಾ ಹೆದರುತ್ತಿದ್ದರೂ ಆತನೇ ಬಂದ್ಬಿಟ್ಟಿದ್ದ. ಅವನ ಆಗಮನಕ್ಕೆ ಎಲ್ಲರೂ ಖುಷಿ ಪಡುವ ಬದಲು ಆತಂಕ ಪಟ್ಟರು. ಬೇಡ ಬರ್ಬೇಡ ನಮ್ಮನೆ ವಿಚಾರಕ್ಕೆ ಅಂತ ಎಷ್ಟು ಸಲ ಹೇಳ್ಬೇಕು ನಿಂಗೆ? ನಿಮ್ಮಮ್ಮ ಅಪ್ಪನ ಕಾಟ ತಪ್ತು ಅಂತ ಖುಷಿ ಪಡೋ ಮುನ್ನವೇ ನೀನ್ ಎಂಟ್ರಿ ಕೊಡ್ತಿದ್ಯಲ್ಲೋ. ಲಾಸ್ಟ್ ಟೈಮ್ ಮಾಡಿದ ಮಂಗಳಾರತಿ ಸಾಲ್ನಿಲ್ವಾ ಸರ್? ಖರ್ಚಿಗಿನ್ನು ಬೇಕಿತ್ತಾ ಎಂದು ಪ್ರಶ್ನಿಸುತ್ತಾ ಧನುಷ್ ಬಳಿ ಬಂದಾಗ, ವಿರಾಜ್ ನೀನು ಕುಡ್ದಿದ್ಯಲ್ವಾ, ಏನೇನೋ ಮಾತಾಡ್ತಿದ್ಯಾ, ಹೋಗಿ ಮಲ್ಗು, ನಾಳೆ ಮಾತಾಡೋಣ, ಎಲ್ರೂ ಇದ್ದಾರೆ ಎಂದು ಅಡ್ಡ ಬಂದರು ಗಿರಿಜಾ. ಅವರನ್ನ ನೋಡಿ, ನಿಮ್ಗೆ ಎಷ್ಟು ಬಾರಿ ಹೇಳ್ಬೇಕು ನನ್ನ ಹೆಸರು ನಿಮ್ ನೀಜ್ ಬಾಯಲ್ಲಿ ಕರಿಬೇಡಿ ಅಂತ ಎಂದು ಹಲ್ಲು ಕಚ್ಚಿದ. ಮಗನ ಹೆಸರನ್ನ ಕರೆಯೋದು ತಪ್ಪ ವೀರು ಎಂದು ಪ್ರೀತಿ ಬೆರೆಸಿ ನೋವಿನಲ್ಲೂ ನೊಂದು ಕಣ್ತುಂಬಿಕೊಂಡು ಕೇಳಿದ್ರು. ಕೈಯಲ್ಲಿದ್ದ ಬಾಟಲ್ನ ಕುಕ್ಕಿದವನು, ಎ ಬಾಟಲ್ ಈಗ ಚೂರಾಗಿದೆ, ಅದನ್ನ ಜೋಡ್ಸೋಕ್ ಸಾಧ್ಯನಾ ಹೇಳಿ ಗಿರಿಜಾ ಮೇಡಮ್? ಸಾಧ್ಯನಾ ಎಂದು ಕೇಳಲು ಇಲ್ಲ ಎನ್ನುವಂತೆ ತಲೆ ಆಡಿಸಿದ್ರು. ಹಾಗೆ ಜೇನುಗೂಡಂತೆ ಇದ್ದ ಮನೆನ ಹೊಡೆದು ಚೂರ್ ಮಾಡಿರೋರು ನೀವು ಮತ್ತೆ ಬೆಸೆಯೋ ಪ್ಲಾನ್ ಮಾಡ್ಬೇಡಿ. ವೇಸ್ಟ್ ಆಫ್ ಟೈಮ್. ನಿಮ್ಮ ಅಳು ಮುಖ, ಈ ಹಸು ಮುಖ ನೋಡಿ ಮನೆಯವರೆಲ್ಲ ಮೋಸ ಹೋಗ್ಬೋದು. ವಿರಾಜ್ ಸಿಂಹಾದ್ರಿ ಮೋಸ ಹೋಗಲ್ಲ ಎಂದವ ಮುಖ ಪಕ್ಕಕ್ಕೆ ತಿರುಗಿಸಿ, ಮದ್ವೆ ಆಗಿರೋ ಗಂಡ್ಸನ್ನ ಮೋಡಿ ಮಾಡಿ ಎಂದು ಮುಂದೆ ಹೇಳೋ ಮುನ್ನವೇ ವಿರಾಜ್ ಎಂದು ಮಗನ ಮೇಲೆ ಕೈ ಮಾಡಲು ಕೈ ಎತ್ತಿದ್ದರು ಧೀರೇಂದ್ರ ಸಿಂಹಾದ್ರಿ. ಅವರು ವಿರಾಜ್ ರೀತಿಯ ಕೋಪಿಷ್ಟರು. ಅವರ ಆ ವರ್ತನೆ ಕಂಡು, ನಾನ್ ಹಾಲು ಕುಡಿಯೋ ನಿಮ್ಮ ಮಗ ಅಲ್ಲ ಮಿಸ್ಟರ್ ಧೀರೇಂದ್ರ, ಆಲ್ಕೋಹಾಲ್ ಕುಡಿಯೋ ಮೃಗ. ನನ್ನ ಮೇಲೆ ನಿಮ್ಗೆ ಯಾವ ಹಕ್ಕು ಇಲ್ಲ, ಕೈ ಇಳಿಸಿ ಎಂದು ಕೈಯಲ್ಲೇ ಸನ್ನೆ ಮಾಡಿ ಹೇಳಿದಾಗ ಕೈ ಇಳಿಸಿದವರು, ವರುಣ್ ನಡಿಯಪ್ಪ ನಾವು ಹೋಗೋಣ ಎಂದು ಅಲ್ಲಿಂದ ಹೊರಡಲು ನಿರ್ಧರಿಸಿ ಬಿಟ್ಟಿದ್ದರು ಧೀರೇಂದ್ರ. ಎಲ್ಲರೂ ಕಾರ್ ಕಡೆ ಸಾಗುವಾಗ ವಿರಾಜ್ ಕಣ್ಣಲ್ಲಿ ನೀರು ತುಂಬಿತ್ತು. ಕುಡಿದು ಹೆಚ್ಚಾಗಿದ್ದ ಕಾರಣ ತನ್ನ ಮನಸ್ಸಲ್ಲಿರೋ ಕೆಲ ವಿಚಾರಗಳನ್ನ ಮುಚ್ಚಿಡಲಾಗದೆ, ಭಾವನೆಗಳನ್ನ ತಡೆದುಕೊಳ್ಳಲಾಗದೆ ಕಣ್ತುಂಬಿಕೊಂಡು ನಿಂತು ಬಿಟ್ಟಿದ್ದ ಹುಡುಗ. ನಿಲ್ಲಿಯಪ್ಪ, ಇಷ್ಟೆಲ್ಲ ಆಗಿದ್ದು ನಾನು ಬಂದಿದ್ದಕ್ಕೆ ಅಲ್ವಾ, ನೀವ್ಯಾಕೆ ಹೋಗ್ತೀರಾ? ನಾನು ಹೋಗ್ತೀನಿ. ವಿರಾಜ್ಗೆ ನಾನ್ ಬಂದಿದ್ದು ಕೋಪ ತರಿಸಿದೆ, ನಾನು ಅವನಿಗೆ ಹಿಡಿಸ್ದೆ ಬಂದ್ಬಿಟ್ಟೆ, ಅದ್ ನನ್ ತಪ್ಪು ಎನ್ನುತ್ತಾ ವಿರಾಜ್ ಮುಂದೆ ಬರುವ ಧನುಷ್, ಸಾರಿ ಬ್ರೋ, ನಂದೇ ತಪ್ಪು, ಇನ್ಯಾವತ್ತೂ ಈ ರೀತಿ ಬಂದು ನಿಂಗೆ ಹಿಂಸೆ ಮಾಡಲ್ಲ, ನನ್ನಿಂದ ನಿಮ್ ನಿಮ್ಮದೇ ಹಾಳಾಗೋದು ಬೇಡ ಎಂದು ಹೋಗುವಾಗ ತುಂಬಾ ಒಳ್ಳೆ ಡ್ರಾಮಾ, ಮುಂದುವರ್ಸು, ಮೊದ್ಲು ನಿನ್ ಚಿಕ್ಕಮ್ಮ, ಆಮೇಲೆ ನಿಮ್ಮಮ್ಮ, ನೀನು, ಅಬ್ಬಬ್ಬಬ್ಬ ಒಳ್ಳೆ ಆಕ್ಟಿಂಗ್. ಸಾರಿ ಕಣೋ ವೈರಿ, ನನ್ ಡೈರೆಕ್ಟರ್ ಅಲ್ಲ ಎಂದು ಜೋರಾಗಿ ನಗುತ್ತಾನೆ ವಿರಾಜ್. ಅವನು ನಗು ನೋಡಿ ಬೇಸರಗೊಂಡ ಧೀರೇಂದ್ರ, ಧನುಷ್ ಅವನ್ ಪರ ನಾನ್ ಕ್ಷಮೆ ಕೇಳ್ತೀನಿ, ಬಾ ಅಂತ ಕರೆದು ಅವಮಾನ ಮಾಡ್ಬಿಟ್ಟೆ, ಸಾರಿ ಕಣಪ್ಪ ಎಂದು ಕೈ ಮುಗಿಯಲು, ಇಟ್ಸ್ ಓಕೆ ಅಪ್ಪ, ನನ್ ತಪ್ಪಿದು, ನಾನಿನ್ನೂ ಬರ್ತೀನಿ, ನನ್ನಿಂದ ನಿಮ್ಮೆಲ್ರೂ ಖುಷಿ ಹಾಳಾಗ್ಬಾರ್ದು, ನಾನು ಮತ್ತೆ ಇಲ್ಲಿಗೆ ಬರಲ್ಲ ಎಂದು ವಿರಾಜ್ ಕಡೆ ನೋಡಿ, ಸಾರಿ ಬ್ರೋ, ಸಾರಿ ಎಂದು ತಿಳಿ ನಗುವಿನ ಜೊತೆ ಹೋದನು.
ಅವನ್ ಬೇಸರದಲ್ಲಿ ಹೋದದ್ದು ಕಂಡು ಗಿರಿಜಾ ಅವರು ಇನ್ನಷ್ಟು ನೊಂದ್ಕೊಂಡ್ರು. ಅವರನ್ನ ಕಂಡು ಮತ್ತಷ್ಟು ಕೋಪಗೊಳ್ಳುವ ಧೀರೇಂದ್ರ ಮಗನ ಮುಂದೆ ಬಂದು, ಆಯ್ತಾ, ಸಮಾಧಾನ ಆಯ್ತಾ? ನಾವು ನೆಮ್ಮದಿಯಿಂದ ಇಲ್ಲ ಅಂದ್ರೂ ಬೇರೆಯವ್ರನ್ನ ಕಿತ್ಕೋಬಾರ್ದು. ಆದ್ರೆ ನೀನು ಇಲ್ಲಿರುವ ಇಷ್ಟು ಜನ ನಂಬಿ ಕಿತ್ಕೊಂಡು ಏನೋ ಸಾಧಿಸ್ತೆ, ಏನ್ ಸಾಧಿಸ್ತೆ ಎಂದು ಕೇಳುವಾಗ ತನ್ನ ಪಾಡಿಗೆ ಕುಡಿಯುತ್ತಿದ್ದ ಹುಡುಗ, ಆ ಪುಟ್ಟ ಮಗುವಿನ ಹೃದಯಕ್ಕೂ ನೋವು ಮಾಡ್ತಿಯಲ್ಲೋ ಎಂದು ಆರಾಧ್ಯ ಕಡೆ ನೋಡಿ ಕೇಳಲು ಅವನಂತೂ ಸುತ್ತಮುತ್ತ ನೋಡ್ತಾ ನಿಂತಿದ್ದ. ಯಾಕೋ ಇಷ್ಟು ಮೃಗ ಆಗ್ಬಿಟ್ಟೆ ಕಣೋ, ರಾಯರು ಮೆಚ್ಚಲ್ಲ, ಎಲ್ಲರ ಶಾಪ ತಟ್ಟುತ್ತೆ ನಿಂಗೆ. ಇಷ್ಟು ನೋಯಿಸುವ ಉದ್ದೇಶ ಏನೋ ಬಾಯ್ ಬಿಟ್ಟು ಹೇಳೋ. ಯಾಕೋ ಇಷ್ಟು ಹೊಟ್ಟೆ ಉರಿಸ್ತೀಯ? ನನ್ಗೆ ಚೆನ್ನಾಗ್ ಗೊತ್ತು, ಬರೀ ನಾನು 2ನೇ ಮದ್ವೆ ಆದೆ ಅನ್ನೋದಷ್ಟೇ ನಿನ್ ಬದಲಾವಣೆಗೆ ಕಾರಣ ಅಲ್ಲ ಎಂದು ಅರಚುವಾಗ ಬರುವ ಗೆಜರಿ, ಎಲ್ಲದಕ್ಕೂ ಕಾರಣ ನಾನೊಬ್ಳು ಇಲ್ಲ ಅಂದ್ರೆ ಎಲ್ಲ ಸರಿ ಹೋಗುತ್ತೆ. ಅವತ್ ನಾನು ಎಂದು ಹೇಳುವಾಗ, ನಾವೇನು ಅಂತ ಪ್ರೂವ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಗಿರಿಜಾ, ನೀನ್ ಸುಮ್ಮನಿರು ಎಂದು ಬಾಯಿ ಮುಚ್ಚಿಸಿ, ನೀನ್ ಈ ರೀತಿ ತಯಾರಾಗ್ತೀಯ ಅಂತ ಗೊತ್ತಿದ್ರೆ ಅವತ್ತೇ ನೀನು ಎಂದು ಧೀರೇಂದ್ರ ಇನ್ನೇನು ಹೇಳುವ ಮುನ್ನ ಗಿರಿಜಾ ಅವರ ಕೈ ಹಿಡಿದು ಮಾತು ನಿಲ್ಲಿಸಿದರು. ತಕ್ಷಣ ಮಾತು ನಿಲ್ಲಿಸಿ, ನಿದ್ದೆ ಮಾಡೋರನ್ನ ಎಬ್ಬಿಸ್ಬೋದು ಕಣೋ, ನಿನ್ನಂತೆ ಕಣ್ಣಿದ್ದ ಮಾಡೋರನ್ನ ಎಬ್ಬಿಸೋಕಾಗಲ್ಲ. ನೋಡೋಣ ಎಲ್ಲಿವರೆಗೂ ಕಳ್ಳ ನಿದ್ದೆ ಮಾಡ್ತೀಯ ಅಂತ. ನೀನು ನಿನ್ ಮನ್ಸಲ್ಲಿ ಏನಿದೆ, ಏನ್ ಉದ್ದೇಶ ಇದೆ ಅಂತ ಹೇಳೋ ಕಾಲ ಬರ್ಲೇಬೇಕು. ಬರುತ್ತೆ ಎಂದು ಗಿರಿಜಾ ಕೈ ಹಿಡಿದು ಬೇಸರದಲ್ಲೇ ಹೋದರು ಧೀರೇಂದ್ರ. ಅವ್ರ ಜೊತೆಗೆ ವರುಣ್, ವರ್ಷ, ಪರಿ ಜೊತೆಗೆ ಪುಟಾಣಿ ಕೂಡ ಹೊರಟರು. ಹೋಗ್ತಿದ್ದವರ ಕಡೆ ನೋಡದೆ ಅವರಿಗೆ ಬೆನ್ನು ಹಾಕಿ ತದ್ವಿರುದ್ಧ ದಿಕ್ಕಿಗೆ ಹೆಜ್ಜೆ ಹಾಕಿದ್ದ ವಿರಾಜ್. ಅವನ ಕಣ್ಣಲ್ಲೂ ನೀರು ತುಂಬಿತ್ತು. ಅದನ್ನ ಕೇವಲ ಹರೀಶ್ ಮಾತ್ರ ಗಮನಿಸಿದ್ದ. ಅವನಿಗೆ ತನ್ನ ಬಾಸ್ ಒಳದುಕ್ಕವೂ ಗೊತ್ತು, ಅವನ ಬಾಸ್ ವೀಕ್ನೆಸ್ ಕೂಡ ಗೊತ್ತು. ನಿಯತ್ತಿನ ನಾಯಿ ಅವನು. ಮಾರನೇ ದಿವಸ ಯಾವಾಗ್ಲೂ 11 ಗಂಟೆಗೆಲ್ಲ ಆಫೀಸ್ ಅನ್ನು ತಲುಪುತ್ತಿದ್ದವನು 3 ಗಂಟೆ ಆದ್ರೂ ಬಂದಿಲ್ಲ. ಆಶ್ಚರ್ಯಕರ ಸಂಗತಿ, ಬಾಸ್ ಇಲ್ದೆ ಆಫೀಸ್ನಲ್ಲಿ ಅದೆಷ್ಟೋ ಜನ ಉಸಿರಾಡ್ತಾ ಕೆಲಸ ಮಾಡ್ತಿದ್ದಾರೆ. ಅವನಿದ್ರೆ ಎಲ್ಲರ ಕೈ ನಡುಗುವುದು ಸಹಜ. ಇತ್ತ ಒಳ್ಳೊಳ್ಳೆ ಕಾಸ್ಟ್ಯೂಮ್ ಸ್ಕೆಚ್ ಮುಗಿಸಿ ಅವನ್ ಕೈಗೊಪ್ಪಿಸಲು ಕಾಯುತ್ತಿದ್ಲು ಐಸಿರಿ. ಆದ್ರೆ ಮಹಾರಾಜ ಇನ್ನೂ ಬಂದೇ ಇಲ್ಲ. 4 ಗಂಟೆ ಸಮೀಪಿಸಿದಾಗ ಆಫೀಸಿನ ತನ್ನ ಕ್ಯಾಬಿನ್ ಕಡೆಗೆ ಸಾಗಿದ್ದವನ ಕಂಡಳು. 10 ನಿಮಿಷದ ನಂತರ ಸಿರಿ ಅವನ ಬಳಿಗೆ ಹೊರಟಳು. ಇಡೀ ಆಫೀಸಿಗೆ ಈಗ ಅವಳ ಮೇಲೆ ಕಣ್ಣು. ಬಾಸ್ ಕೆನ್ನೆಗೆ ಬಾರಿಸಿದ್ದು ಎಲ್ರಿಗೂ ತಿಳಿಯದಿದ್ರು ಅವನು ಸಿರಿ ಮೈ ಅಳತೆ ತೆಗೆದುಕೊಂಡಿದ್ದು ಎಲ್ಲರಿಗೂ ವಿಶೇಷ ಎನಿಸಿತ್ತು. ನಿನ್ನೆ ಕೆನ್ನೆಗೆ ಬಾರಿಸಿ ಇಂದು ಹೇಗ್ ಮಾತಾಡಿಸ್ಬೇಕೋ ಅವಳಲ್ಲಿ ಒಂಥರ ಅಳುಕು. ಆದ್ರೂ ತಾನು ಹೊಡೆದಿದ್ದು ಕೆಲಸದ ವಿಚಾರಕ್ಕಲ್ಲವಲ್ಲ ಎಂದ್ಕೊಂಡು ಕ್ಯಾಬಿನ್ ಒಳಗಡೆ ಬರಲು, ಎಕ್ಸ್ಕ್ಯೂಸ್ ಮಿ ಸರ್ ಎಂದು ಕೇಳುತ್ತಾಳೆ ಸಿರಿ. ಅವಳ ಕಡೆ ನೋಡದೆ, ಬರ್ಬೇಡ ಅಂದ್ರೆ ಅಲ್ಲೇ ಇರ್ತೀಯ ಮಂಡೋದ್ರಿ, ಬಾ ಎಂದು ಕೊಂಕು ನುಡಿದು ಒಳಗೆ ಬಾ ಎಂದ. ಆಕೆ ಏನೂ ಅತಿ ಮಾತಾಡ್ಲಿಲ್ಲ. ಗೊತ್ತು ಅವಳಿಗೆ ಈಕೆ ಆ ಅಂದ್ರೂ ಆತ ಆ ಎನ್ನುವುದು. ಸ್ಕೆಚ್ ಫೈಲ್ಸ್ ತಂದು ಅವನ್ ಮುಂದಿಟ್ಟು, ನೀವು ಮೇಲ್ ಹಾಕಿದ್ದು ನೋಡಿ ಕೆಲ ಸ್ಕೆಚ್ ಮಾಡಿದ್ದೀನಿ ನೋಡಿ ಸರ್, ಬೆಳಿಗ್ಗೆಯಿಂದ ವೆಯ್ಟ್ ಮಾಡ್ತಿದ್ದೆ, ನೀವು ತಡವಾಗಿ ಬಂದಿರಿ, ಅದಕ್ಕೆ ಈಗ ಸಬ್ಮಿಟ್ ಮಾಡಿದೆ, ನೀವು ನೋಡಿ ಫೈನಲ್ ಮಾಡಿ ಸರ್ ಎಂದು ಹೇಳುವಾಗ, ತುಂಬಾ ಲೇಟ್ ಆಯ್ತು ಅಲ್ವಾ ಮಂಡೋದ್ರಿ ಎಂದ. ಆ ಮಾತಿಗೆ ಕೊಂಚ ಬೇಸರದಿಂದ ನೋಡಿದಳು. ಅವಳಿಗೂ ಗೊತ್ತು ಏನೋ ಸ್ಕೆಚ್ ಹಾಕಿರ್ತಾನೆ ಎಂದು. ಯಾಕೆ ತಡವಾಗಿ ಬಂದೆ ಅಂತ ಕೇಳೋದಿಲ್ವಾ ಎಂದವನ ನೋಡಿ, ನೀವು ಬಾಸ್, ನಾನ್ ಯಾಕೆ ಪ್ರಶ್ನೆ ಮಾಡ್ಲಿ ಎಂದು ಫೈಲ್ ಇಟ್ಟು ಹೋಗುವಾಗ, ಒಬ್ಬರನ್ನ ಭೇಟಿ ಮಾಡಕ್ ಹೋಗಿದ್ದೆ ಎಂದ. ಆದ್ರೂ ಅಲ್ಲಿಂದ ಹೋಗುವಾಗ, ಐಸಿರಿ ರಮಣಕಾಂತ್ ಮೇಡಮ್, ತಮಗೆ ಒಬ್ರು ಅತ್ತೆ ಮಗ ಇರ್ಬೇಕು ಅಲ್ವಾ, ಹೆಸರು ಮದನ್ ಅಂತ, ಹೆಂಡತಿ ತೀರ್ಕೊಂಡು ಒಂಟಿಯಾಗಿ ನಿನ್ನಿಂದ ಅಲಿಯುತ್ತಾ ಇರ್ಬೇಕಲ್ವಾ, ಪಾಪ ಜಂಟಿಯಾಗಿ ಸಂಸಾರ ಮಾಡೋಕೆ ಯಾಕೆ ಒಪ್ತಿಲ್ಲ ನೀವು, ನಿಮ್ಗಾಗಿ ತಾಳಿಯನ್ನು ಜೇಬಲ್ ಹಿಡ್ಕೊಂಡು ತಿರ್ಕೊಂಡ್ ಹಾಗೆ ಅಲೆದಾಡ್ತಿರುವವನ ಮೇಲೆ ಅನುಕಂಪ ಇಲ್ವೇನು, ಒಂದ್ ಬಾಳ್ ಕೊಟ್ಟು ಸಹೃದಯ ಆಗೋದಲ್ವೇ ಎಂದು ಕೇಳಿದಾಗ, ಅದೆಲ್ಲ ನಿಮ್ಗ್ಯಾಕೆ ಸರ್ ಎಂದಳು. ಯಾಕಂದ್ರೆ ನೀವು ಕರುಣಾಮಯಿ ಅಲ್ವಾ ಮೇಡಮ್, ಕರಗದಷ್ಟು ಸಂಪತ್ತು ಹೆಸರು ಇಲ್ಲ ಅಂದ್ರೂ ಅಭಿಮಾನ ಸ್ವಾಭಿಮಾನಕ್ಕೆ ಎತ್ತಿದ ಕೈ ಬರೆ ಎಂದು ಅವಳ ಬಳಿ ಬಂದಾಗ, ಯಾಕೆ ಸರ್ ಸುಮ್ನೆ ದ್ವೇಷ ಸಾಧಿಸ್ತೀರಿ, ನಾನೇನ್ ಮಾಡಿದ್ದೀನಿ ನಿಮ್ಗೆ, ನನ್ನ ಪಾಡಿ ನನ್ನ ಬಿಡಿ, ದಯವಿಟ್ಟು ನನ್ನ ಪರ್ಸನಲ್ ವಿಚಾರದಲ್ಲಿ ತಲೆ ಹಾಕ್ಬೇಡಿ ಎಂದು ಹೋಗುವಾಗ ಅಡ್ಡ ಹಾಕಿದವನು, ಏನೇ ಮ್ಯಾಮ್, ನಾನೇ ನಿನ್ನ ಆಳ ಎಂದು ಹೇಳಿದ್ ಕೇಳಿ ತಲೆ ಆಡ್ಸಲು ಯುವರಾಜ್ ಕೆನ್ನೆಗೆ ಮುತ್ತಿನ ಮಳೆ ಸುರಿಸಿದವರ ಪೈಕಿ ಏಟಿನ ರುಚಿ ತೋರಿಸಿರೋ ಮೊಟ್ಟ ಮೊದಲ ಹೆಣ್ಣು ಅಂಡ್ ಕೊನೆ ಹೆಣ್ಣು ಕೂಡ ನೀನೇ ಅಲ್ವಾ, ಗಿನ್ನಿಸ್ ದಾಖಲೆ ಬರೆದಿರುವ ಸಾಧಕಿ ನೀನು, ಅದಕ್ಕೆ ಮೆಡಲ್ ಕೊಡೋಣ ಅನ್ಕೊಂಡೆ, ಯಾಕೋ ನಿಮ್ಮ ಮನೇಲಿ ಮೆಡಲ್ ಇಡೋಕ್ಕೂ ಜಾಗ ಇರುತ್ತೆ ಅಲ್ವೋ ಎಂದ ನನ್ನ PA. ಅದಕ್ಕೆ ನಿನ್ನೆ ನನ್ನ ಕೆನ್ನೆಗೆ ಬಾರಿಸಿದ್ ನಿನ್ ಖಾಲಿ ಕೈಗೆ ಬಂಗಾರದ ಬಳೆ ತೋರಿಸುವ ಅನಿಸ್ತು, ತರಕ್ಕೆ ಆರ್ಡರ್ ಕೊಡೋಕೆ ಅಂಗಡಿಗೆ ಹೋಗಿದ್ದೆ, ನಿಮ್ಮ ಭಗ್ನ ಪ್ರೇಮಿ ಕಾಣಿಸ್ತಾ, ಎಷ್ಟು ಲವ್ ಮಾಡ್ತಾನೆ ಅವನು,
ವಾವ್ ಎನ್ನುತ್ತಾ ಅವಳ ಸುತ್ತ ಹೆಜ್ಜೆ ಹಾಕುತ್ತಾ ಮೆತ್ತಗೆ ಅವಳ ಕಿವಿಯಲ್ಲಿ, ಅದಕ್ಕೆ ಬಳೆ ಬೇಡ, ತಾಳಿಯನ್ನೇ ದಾನ ಮಾಡೋಣ ಅಂತ ಒಳ್ಳೆ ಡೀಲ್ ಮಾಡ್ಕೊಂಡು ಬಂದಿದ್ದೀನಿ. ಸದ್ಯದಲ್ಲೇ ನಿನ್ನ ಮದ್ವೆ ಈ ಲಂಕಾದಲ್ಲಿ ಎಂದು ರಾವಣನ ಹಾಗೆ ನಕ್ಕಾಗ ತೀರಾ ಹೆದರಿತು ಹುಡುಗಿ. ಮುಂದೆ ನಮ್ ಹುಡುಗ ಸಾಚನೂ ಇಲ್ವೋ ಗೊತ್ತಿಲ್ಲ, ಆದ್ರೆ ಅವನ್ ಪೋಸ್ಟ್ ಡೈಲಾಗ್ ಕೇಳಿ ವಿಲ್ಲನ್ ಅನ್ಸೋದು ಸಹಜ. ಯಾರ್ಯಾರ ತಲೆಯಲ್ಲಿ ಏನೇನು ಓಡುತ್ತೋ. ಸಿಗುವ. ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ.